ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಲೇಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ, ಸಿಂಪಲ್ ಆಗಿ ಸ್ಕಿಪ್ ಮಾಡಿ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಾಗಿರಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಪಾಸಿಟಿವ್ ಚೇಂಜ್ ಎನರ್ಜಿ ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಮೇಜರ್ ಆಗಿ ಒಂದು ಶಿಫ್ಟ್ ಅನ್ನೋದು ಬರ್ಬೋದು. ಈ ಶಿಫ್ಟ್ ನಿಮ್ಮ ಕನೆಕ್ಷನ್ಗೆ ತುಂಬ ಪಾಸಿಟಿವ್ ಎನರ್ಜಿಯನ್ನು ತರಬಹುದು. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಈಗ ಯಾವುದೇ ಸಿಚುವೇಶನ್ ಅನ್ನೋದು ಇರ್ಬೋದು. ಅಂದರೆ ನೀವು ಯಾವ ಪೇಯ್ನ್ ಮೂಲಕ ಹೋಗ್ತಾ ಇದ್ದೀರೋ ಅದೇ ಪೇಯ್ನನ್ನು ಈ ವ್ಯಕ್ತಿ ಕೂಡ ಫೀಲ್ ಮಾಡ್ತಾರೆ. ಆಗ ಮಾತ್ರ ನೀವು ಎಷ್ಟು ಪೇಯ್ನ್ ಪಟ್ಟಿದ್ರಿ, ಎಷ್ಟು ಹರ್ಟ್ ಆಗಿದ್ರಿ ಅನ್ನೋದು ಅವರಿಗೆ ಅರ್ಥ ಆಗುತ್ತೆ. ನಿಮ್ಮ ಸೈಡ್ ಆಫ್ ದ ಸ್ಟೋರಿ ಅವರಿಗೆ ಇಷ್ಟು ದಿನ ಅರ್ಥ ಆಗ್ತಾ ಇರಲಿಲ್ಲ. ಅವ್ರು ನಿಮ್ಮ ಜೊತೆ ಯಾವ ರೀತಿ ಬಿಹೇವ್ ಮಾಡಿದ್ದಾರೆ, ಎಷ್ಟು ರಾಂಗ್, ಎಷ್ಟು ಬ್ಯಾಡಾಗಿ ಬಿಹೇವ್ ಮಾಡಿದ್ದಾರೆ ಅನ್ನೋದು ಅವರಿಗೆ ಇನ್ನೂ ಅರ್ಥ ಆಗ್ತಾ ಇರಲಿಲ್ಲ. ನೀವು ಈ ವ್ಯಕ್ತಿಯಿಂದ ತುಂಬ ಡಿಸಪಾಯಿಂಟೆಡ್ ಆಗಿದ್ರಿ. ಇವರ ಆ್ಯಕ್ಷನ್ಸ್, ಇವರ ಬಿಹೇವಿಯರ್, ಯಾವ ರೀತಿಯಲ್ಲಿ ಇವರು ನಿಮಗೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೊಟ್ಟರು, ನಿಮ್ಮ ವ್ಯಾಲ್ಯೂ ಮಾಡಲಿಲ್ಲ, ನಿಮ್ಮ ಎಫರ್ಟ್ಸ್ ಅರ್ಥ ಮಾಡ್ಕೊಳ್ಳಿಲ್ಲ, ನಿಮ್ಮ ಲವ್ನ ಪ್ಯೂರಿಟಿ ಅರ್ಥ ಮಾಡ್ಕೊಳ್ಳಿಲ್ಲ. ಇದರಿಂದ ನೀವು ತುಂಬ ಡಿಸಪಾಯಿಂಟೆಡ್ ಮತ್ತು ನಿರಾಶೆಯನ್ನು ಹೊಂದಿದ್ರಿ. ಬಟ್ ನೌ ಟೇಬಲ್ಸ್ ಹ್ಯಾವ್ ಟರ್ನ್ಡ್. ಈಗ ಬರ್ತಾ ಇರುವ ಶಿಫ್ಟ್ ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ವ್ಯಾಲ್ಯೂ ಏನು ಅಂತ ಗೊತ್ತು ಮಾಡುತ್ತೆ. ಡೀಪ್ ಥಿಂಕಿಂಗ್ ಆ್ಯಂಡ್ ಓವರ್ ಥಿಂಕಿಂಗ್ ಎನರ್ಜಿ ಈ ಸಿಚುವೇಶನ್ ಈ ವ್ಯಕ್ತಿಯ ಮುಂದೆ ಬರ್ತಾ ಇದೆ. ಅಂದರೆ ಇವರು ಈಗ ನಿಮ್ಮ ಬಗ್ಗೆ ತುಂಬ ಹೈ ಲೆವೆಲ್ನಲ್ಲಿ ಯೋಚನೆ ಮಾಡ್ತಾರೆ. ಇದು ಹೈಯೆಸ್ಟ್ ಲೆವೆಲ್ ಆಫ್ ಓವರ್ ಥಿಂಕಿಂಗ್ ಆಗಿರುತ್ತೆ. ಇಲ್ಲಿ ಡೀಪ್ ಥಿಂಕಿಂಗ್ ಎನರ್ಜಿ ಇದೆ. ಇಲ್ಲೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರುವಂತಹ ಎನರ್ಜಿ ಇದೆ. ಈ ವ್ಯಕ್ತಿ ಎಲ್ಲೋ ಒಂದು ಕಡೆ ಸ್ಟಕ್ ಆಗಿದ್ದಾರೆ. ಯಾವುದೋ ಒಂದು ವಿಷಯವನ್ನು ಅವರು ಇವತ್ತಿಗೂ ಬಿಡೋದಕ್ಕೆ ಆಗ್ತಾ ಇಲ್ಲ. ಸೊ ಇದು ಯಾವುದೋ ಒಂದು ಸಿಚುವೇಶನ್ ಆಗಿರಬಹುದು, ಫ್ಯಾಮಿಲಿಯ ವಿಷಯ ಆಗಿರ್ಬೋದು, ರೆಸ್ಪಾನ್ಸಿಬಿಲಿಟಿ ಆಗಿರಬಹುದು, ಅಥವಾ ಕೆರಿಯರ್, ಜಾಬ್ ಆಗಿರ್ಬೋದು, ಅಥವಾ ಈ ವ್ಯಕ್ತಿ ಅನ್ನೆಸೆಸರಿ ಅಟ್ಯಾಚ್ಮೆಂಟ್ ಯಾವುದೋ ಒಂದು ಇದೆ. ಆ ಅಟ್ಯಾಚ್ಮೆಂಟ್ನಿಂದ ಅವರು ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಅವರು ಸ್ಟಕ್ ಆಗಿದ್ದಾರೆ. ಯಾವುದೋ ಒಂದು ಅನ್ನೆಸೆಸರಿ ಅಟ್ಯಾಚ್ಮೆಂಟ್ಗೆ ಈ ವ್ಯಕ್ತಿ ಕನೆಕ್ಟೆಡ್ ಆಗಿರಬಹುದು. ರಿಸ್ಟ್ರಿಕ್ಷನ್ ಆ್ಯಂಡ್ ಟ್ರಸ್ಟ್ ಎನರ್ಜಿ ನಿಮ್ಮ ಕಡೆ ಬರೋದಕ್ಕೆ ಅವರಿಗೆ ಸ್ಟ್ರಾಂಗ್ ರಿಸ್ಟ್ರಿಕ್ಷನ್ ಫೀಲ್ ಆಗ್ತಾ ಇದೆ. ಸೊ ಯಾವುದೋ ಒಂದು ಸಿಚುವೇಶನಲ್ಲಿ ಒಳಗಾಗಿ ಅಲ್ಲಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ನೀವು ಇವರನ್ನು ಯಾವತ್ತೂ ಬಿಟ್ಟು ಹೋಗೋದಿಲ್ಲ, ಯಾವತ್ತೂ ಮರೆಯಲ್ಲ ಅಂತ ಇವರಿಗೆ ಮಾತನ್ನು ಹೇಳಿರ್ಬೋದು. ಇವ್ರಿಗೆ ಗೊತ್ತು ಇವರು ನಿಮ್ಮಿಂದ ದೂರ ಇದ್ದರು, ನೀವು ಅವರಿಂದ ದೂರ ಹೋಗೋದಿಲ್ಲ ಅಂತ. ನಿಮ್ಮ ಮನಸ್ಸಿನಲ್ಲಿ ಇವರ ಬಗ್ಗೆ ತುಂಬ ಯೋಚನೆಗಳಿದೆ ಅಂತ. ಈ ರಿಲೇಷನ್ಶಿಪ್ಪಿಂದ ನೀವು ದೂರ ಹೋಗೋದಿಲ್ಲ ಅಂತ ಅವರ ಮನಸ್ಸು ಹೇಳ್ತಾ ಇರುತ್ತೆ. ಬಟ್ ಕೆಲವೊಂದು ಸಲ ಓವರ್ ಥಿಂಕಿಂಗನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕೆಂದರೆ ನೀವು ಇವರ ಟ್ರಸ್ಟನ್ನು ಬ್ರೇಕ್ ಮಾಡಿಲ್ಲ. ಆ್ಯಕ್ಚುಲಿ ಇವರು ನಿಮ್ಮ ಟ್ರಸ್ಟ್ ಬ್ರೇಕ್ ಮಾಡಿ ಹೋಗಿದ್ದಾರೆ. ಸ್ಟ್ರೆಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಎನರ್ಜಿ ಈ ವ್ಯಕ್ತಿಯ ಲೈಫ್ನಲ್ಲಿ ತುಂಬ ವಿಷಯಗಳು ಈ ಟೈಮ್ನಲ್ಲಿ ಇವರ ಟೈಮ್ ಮತ್ತು ಅಟೆನ್ಷನನ್ನು ಕೇಳ್ತಾ ಇದೆ. ಅವರಿಗೆ ತುಂಬ ಸ್ಟ್ರೆಸ್ ಇದೆ. ಯಾವುದೋ ಸ್ಟ್ರೆಸ್ ಮೂಲಕ ಹೋಗ್ತಾ ಇದ್ದಾರೆ. ಅವರ ಫೈನಾನ್ಷಿಯಲ್ ವಿಷಯದ ಬಗ್ಗೆ ಆಗಿರ್ಬೋದು, ಜಾಬ್ ರಿಲೇಟೆಡ್ ಆಗಿರ್ಬೋದು, ಅವರು ಯಾವುದರಲ್ಲಿ ಸ್ಟಕ್ ಆಗಿದ್ದಾರೋ, ಜಾಬ್, ಫ್ಯಾಮಿಲಿ ಅಥವಾ ಥರ್ಡ್ ಪಾರ್ಟಿ ಅದಕ್ಕೆ ರಿಲೇಟೆಡ್ ಆಗಿರ್ಬೋದು. ಸೊ ಸಿಚುವೇಶನ್ಗೆ ತಕ್ಕ ಹಾಗೆ ಅವರು ಯಾವುದೋ ಒಂದು ವಿಷಯದಲ್ಲಿ ಸ್ಟಕ್ ಆಗಿರ್ಬೋದು. ಫ್ಯಾಮಿಲಿ ಇಶ್ಯೂ ಆಗಿದ್ದರೆ ಈ ವ್ಯಕ್ತಿ ಫ್ಯಾಮಿಲಿಯನ್ನು ಹ್ಯಾಪಿ ಮಾಡೋದಕ್ಕೆ ಅಥವಾ ಫ್ಯಾಮಿಲಿಯ ಮಾತನ್ನು ಕೇಳದೇ ಇರುವ ವ್ಯಕ್ತಿ ಅಲ್ಲ. ಫ್ಯಾಮಿಲಿಗೆ ತುಂಬ ಪ್ರಿಯಾರಿಟಿಯನ್ನು ಕೊಡುವಂತಹ ವ್ಯಕ್ತಿ. ಫ್ಯಾಮಿಲಿಯ ರೆಸ್ಪಾನ್ಸಿಬಿಲಿಟಿ ಅನ್ನೋದು ತುಂಬ ಜಾಸ್ತಿ ಇದೆ. ಅಥವಾ ಫ್ಯಾಮಿಲಿಗೆ ಈ ರಿಲೇಷನ್ಶಿಪ್ ಇಷ್ಟ ಇಲ್ಲ ಅನ್ನೋದಾದರೆ ಹಾಗಾಗಿ ಈ ರಿಲೇಷನ್ಶಿಪ್ಪಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅನ್ನೋದು ಬಂದಿರ್ಬೋದು. ಅಥವಾ ಈ ವ್ಯಕ್ತಿ ಜಾಬ್ನಲ್ಲಿ ಇರಬಹುದು, ಬರ್ಡನ್ ಇರ್ಬೋದು, ಅದನ್ನು ಬೇರೆ ಯಾರ ಜೊತೆನೂ ಶೇರ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇವರ ಲೈಫ್ನಲ್ಲಿ ಯಾವುದೋ ಒಂದು ಸ್ಟ್ರೆಸ್ಫುಲ್ ಸಿಚುವೇಶನ್ ಅನ್ನೋದಿದೆ. ಫಾಸ್ಟ್ ಡಿಸಿಷನ್
ಆ್ಯಂಡ್ ಇಮಿಡಿಯೇಟ್ ಅಟ್ಯಾಚ್ಮೆಂಟ್ ಎನರ್ಜಿ. ನೀವು ಈ ಕನೆಕ್ಷನಲ್ಲಿ ತುಂಬ ಬೇಗ ಡಿಸಿಷನ್ ತೊಗೊಂಡಿದ್ರಿ. ಸೊ ಮೊದಲಿನ ಡೇಸ್ನಲ್ಲಿ ನೀವು ತುಂಬ ಫಾಸ್ಟಾಗಿ ಈ ಪರ್ಸನ್ ನಿಮ್ಮ ಫಾರೆವರ್ ಕನೆಕ್ಷನ್ ಅಂತ ಡಿಸೈಡ್ ಮಾಡಿರಬಹುದು. ಈ ಕನೆಕ್ಷನ್ಗೆ ಪ್ರಾಪರ್ ಟೈಮ್ ಕೊಡಲಿಲ್ಲ, ಈ ವ್ಯಕ್ತಿಯನ್ನು ಸರಿಯಾಗಿ ಜಡ್ಜ್ ಮಾಡಲಿಲ್ಲ. ಆರ್ಡಿನರಿ ಲೈಫ್ ಆ್ಯಂಡ್ ಹಿಡನ್ ಸ್ಯಾಡ್ನೆಸ್ ಎನರ್ಜಿ. ನೀವು ಇವರ ಲೈಫ್ನಿಂದ ದೂರ ಆಗಿರೋದ್ರಿಂದ ಒಂದು ಹ್ಯಾಪಿನೆಸ್, ಒಂದು ಎಕ್ಸೈಟ್ಮೆಂಟ್ ಅನ್ನೋದು ಇವರ ಲೈಫ್ನಲ್ಲಿಲ್ಲ. ತುಂಬ ಆರ್ಡಿನರಿ ಆಗಿದೆ. ಇವರು ಅವರ ರುಟೀನ್ನಲ್ಲಿ ಹೋಗ್ತಾ ಇದ್ದಾರೆ. ಸೊ ಆದರೆ ಅವರ ಒಳಗಿನ ಸ್ಟ್ರೆಸ್ ಯಾರಿಗೂ ತೋರಿಸ್ತಾ ಇಲ್ಲ. ಯಾರಿಗೂ ನಾನು ಒಳಗಿನಿಂದ ಎಷ್ಟು ಸ್ಟ್ರೆಸ್ ಆಗಿದ್ದೀನಿ ಅನ್ನೋದು ಇವರು ತೋರಿಸ್ತಾ ಇಲ್ಲ. ಬಟ್ ತುಂಬ ಈ ಪರ್ಸನ್ ಸೆನ್ಸಿಟಿವ್, ತುಂಬ ಅಪ್ಸೆಟ್, ಸ್ಯಾಡ್ನೆಸ್ ಫೀಲ್ ಮಾಡ್ತಾ ಇದ್ದಾರೆ. ಮೇಲಿಂದ ನೋಡಿದ ಜನರಿಗೆ ಇವರ ಲೈಫ್ ತುಂಬ ನಾರ್ಮಲ್ ಆಗಿದೆ ಅಂತ ಅನ್ನಿಸ್ಬೋದು. ಬಟ್ ಇವರೊಳಗೆ ನಾರ್ಮಲ್ ಆಗಿಲ್ಲ, ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಓವರ್ ಥಿಂಕಿಂಗ್ ಅನ್ನೋದಿದೆ. ಈ ವ್ಯಕ್ತಿ ಎಷ್ಟು ಅಪ್ಸೆಟ್ ಆಗಿದ್ದಾರೆ ಅನ್ನೋ ಎನರ್ಜಿ ಇದೆ. ಇನ್ಸೆಕ್ಯೂರಿಟಿ ಎನರ್ಜಿ. ಈ ವ್ಯಕ್ತಿಯ ಹತ್ರ ನೀವು ಕಮಿಟ್ಮೆಂಟನ್ನು ಕೇಳಿರ್ಬೋದು, ಸ್ಟೆಬಿಲಿಟಿಯನ್ನು ಕೇಳಿರ್ಬೋದು. ನೀವು ಇವರಿಂದ ಏನೇ ಡಿಮ್ಯಾಂಡ್ ಮಾಡಿದರೂ ಕೂಡ ಅದನ್ನು ನಿಮಗೆ ಪ್ರೊವೈಡ್ ಮಾಡೋ ಅಷ್ಟು ಕೇಪಬಲ್ ನಾನಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಅವರನ್ನು ಆ ಲೆವೆಲ್ನಲ್ಲಿ ಅವರು ನೋಡ್ಕೊಳ್ತಾ ಇಲ್ಲ. ಅಲ್ಲಿ ನಿಂತು ನಿಮಗೆ ಈ ಥಿಂಗ್ಸ್ ಪ್ರೊವೈಡ್ ಮಾಡ್ಬೋದು ಅಂತ ಫೀಲ್ ಮಾಡ್ತಾ ಇಲ್ಲ. ಕಮಿಟ್ಮೆಂಟ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಎನರ್ಜಿ. ನೀವು ಇವರಿಂದ ಕಮಿಟ್ಮೆಂಟ್ ಡಿಮ್ಯಾಂಡ್ ಮಾಡಿರ್ಬೋದು, ಸ್ಟೆಬಿಲಿಟಿಯನ್ನು ಡಿಮ್ಯಾಂಡ್ ಮಾಡಿರ್ಬೋದು. ಸೊ ಇದೆಲ್ಲದರಿಂದ ಈ ವ್ಯಕ್ತಿ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ, ಹೆಲ್ಪ್ಲೆಸ್ ಫೀಲ್ ಮಾಡ್ತಾ ಇದ್ದಾರೆ. ನೀವು ಬಯಸಿದ್ದನ್ನು ಇವರಿಗೆ ಕೊಡೋದಕ್ಕೆ ಆಗಲಿಲ್ವಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮಗೆ ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅವರಿಗೆ ಗೊತ್ತಾಗ್ತಾ ಇಲ್ಲ, ಸಮಥಿಂಗ್ ಲೈಕ್ ದಟ್. ಆದರೆ ಈ ಟೈಮ್ನಲ್ಲಿ ಅವರಿಗೆ ಅಷ್ಟೊಂದು ಕರೇಜ್ ಅನ್ನೋದು ಇಲ್ಲ. ಸೆಲ್ಫ್ ಇಂಪ್ರೂವ್ಮೆಂಟ್ ಆ್ಯಂಡ್ ಪ್ರಿಪ್ರೇಷನ್ ಎನರ್ಜಿ. ಬಟ್ ನೀವು ಯೋಚನೆ ಮಾಡ್ತಾ ಇದ್ದರೆ ಇಷ್ಟು ಲವ್ ಇದ್ದರೂ ಈ ಪರ್ಸನ್ ಯಾಕೆ ಬರ್ತಾ ಇಲ್ಲ, ಅವರು ಮೊದಲು ನೀವು ಡಿಮ್ಯಾಂಡ್ ಮಾಡ್ತಾ ಇರುವಂಥ ಥಿಂಗ್ಸ್ ಕೊಡುವಷ್ಟು ಕೇಪಬಲ್ ಆಗಬೇಕು ಅಂತ ಅವರನ್ನು ಅವರು ಬಿಲ್ಡ್ ಮಾಡ್ಕೊಳ್ತಾ ಇದ್ದಾರೆ. ಆಮೇಲೆ ನಿಮ್ಮ ಕಡೆ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ಇಲ್ಲಿ ಯಾವುದಾದ್ರೂ ಒಂದು ಸಿಚುವೇಶನ್ ನಿಮ್ಮ ನಡುವೆ ಇದ್ದರೆ ಸೊ ಅದರಿಂದ ಹೊರಗಡೆ ಬರಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಯಾವ ಸಿಚುವೇಶನ್ನೇ ಇರಲಿ ಅದನ್ನು ಸಾರ್ಟ್ ಔಟ್ ಮಾಡಿ ನಿಮ್ಮ ಕಡೆ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ಇವರೀಗ ನಿಮ್ಮ ಜೊತೆ ಮಾತಾಡೋದಕ್ಕೆ ಬಂದರೆ ಸ್ವಲ್ಪ ಸಮಯಕ್ಕೆ ಹ್ಯಾಪಿನೆಸ್ ಸಿಗ್ಬೋದು, ಎಲ್ಲವೂ ಓಕೆ ಆಗ್ಬೋದು. ಬಟ್ ನಂತರ ಅದೇ ಪ್ರಾಬ್ಲಮ್ ಮತ್ತೆ ಬರುತ್ತೆ ಅಂತ ಅವ್ರಿಗೆ ಗೊತ್ತಿದೆ. ಯಾವುದೇ ಸಿಚುವೇಶನ್ ಇದ್ದರೂ ಅದು ಮತ್ತೆ ಬರುತ್ತೆ ಅಂತ ಅವ್ರಿಗೆ ಗೊತ್ತಿದೆ. ಅದು ಯಾವುದೇ ಸಿಚುವೇಶನ್ ಆಗಿರ್ಬೋದು, ಫ್ಯಾಮಿಲಿ ಇಶ್ಯೂಸ್ ಆಗಿರ್ಬೋದು. ಸೊ ಹಾಗಾಗಿ ಪ್ರಾಬ್ಲಮ್ ಹಾಗೆ ಉಳಿಯುತ್ತೆ. ಅದಕ್ಕಾಗಿ ಈಗ ನಿಮ್ಮ ಜೊತೆ ಜಸ್ಟ್ ಮಾತಾಡೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಸೊಲ್ಯೂಷನ್ ಫಸ್ಟ್ ಎನರ್ಜಿ. ನಿಮ್ಮ ಕಡೆ ಸೊಲ್ಯೂಷನ್ ಜೊತೆ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಫ್ಯಾಮಿಲಿಯ ಇಶ್ಯೂ ಇದ್ದರೆ ಫ್ಯಾಮಿಲಿಯನ್ನು ಕನ್ವಿನ್ಸ್ ಮಾಡಬೇಕು. ಯಾವುದೇ ಸಿಚುವೇಶನ್ ಇದ್ದರೆ ಅದನ್ನು ರಿಲೀಸ್ ಮಾಡಬೇಕು. ಹಾಗಾಗಿ ನಿಮ್ಮ ಕಡೆ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ಅವರು ನಿಮ್ಮ ಕಡೆ ಬರ್ತಾರೆ, ಬಟ್ ಪ್ರಾಬ್ಲಮ್ ಜೊತೆಗೆ ಅಲ್ಲ, ಸೊಲ್ಯೂಷನ್ ಜೊತೆ. ಅದಕ್ಕಾಗಿ ಅವರು ಟೈಮ್ ತಗೊಳ್ತಾ ಇದ್ದಾರೆ. ಮೊದಲು ಎಲ್ಲವನ್ನ ಸಾರ್ಟ್ ಔಟ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಜಸ್ಟ್ ಮಾತಾಡೋದಕ್ಕೆ ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡಬೇಕು, ಅದು ಮಾತ್ರ ಅವರ ಇಂಟೆನ್ಷನ್ ಅಲ್ಲ. ಇವರ ಮೈಂಡ್ಸೆಟ್ ನಿಮಗೆ ಈಗ ತುಂಬ ಕ್ಲಿಯರ್ ಆಗಿರ್ಬೋದು. ಮೆಚ್ಯೂರಿಟಿ ಆ್ಯಂಡ್ ರಿಗ್ರೆಟ್ ಆ್ಯಂಡ್ ಅಪಾಲಜಿ ಎನರ್ಜಿ. ತುಂಬ ಮೆಚ್ಯೂರಿಟಿ ಬಂದಿದೆ. ಇವರು ನಿಮಗೆ ತುಂಬ ಡಿಸಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಇವರು ನಿಮ್ಮ ಕಡೆ ಬಂದರೂ ಮೊದಲು ನಿಮ್ಮ ಹತ್ರ ಅಪಾಲಜಿ ಕೇಳ್ತಾರೆ, ಅವ್ರನ್ನ ಫರ್ಗ್ಯೂ ಮಾಡಬೇಕು ಅಂತ ಕೇಳ್ತಾರೆ. ಆಮೇಲೆ ನಿಮಗೆ ಒಂದು ಆಫರ್ ಕೊಡ್ತಾರೆ. ಅದು ರಿಲೇಷನ್ಶಿಪ್ಪಲ್ಲಿ ಸ್ಟೆಬಿಲಿಟಿ ಆಗಿರ್ಬೋದು, ಕಮಿಟ್ಮೆಂಟ್ ಆಗಿರ್ಬೋದು. ಕೆಲವರ ರಿಲೇಷನ್ಶಿಪ್ಪಲ್ಲಿ ನೀವು ಮೊದಲು ಫ್ರೆಂಡ್ಸ್ ಆಗಿರ್ಬೋದು, ಕಮಿಟ್ಮೆಂಟ್ ಇರಲಿಲ್ಲ. ಈಗ ನಿಮಗೆ ಕಮಿಟ್ಮೆಂಟ್ ಕೊಡೋದು ಅಥವಾ ಈ ವ್ಯಕ್ತಿ ಸ್ಟೆಬಿಲಿಟಿಯನ್ನು ಕೊಡ್ಬೋದು, ಆ ರೀತಿ ಥಿಂಕ್ ಮಾಡ್ತಾ ಇರ್ಬೋದು. ಅಥವಾ ಈ ವ್ಯಕ್ತಿ ನಿಮಗಿಂತ ಏಜ್ನಲ್ಲಿ ದೊಡ್ಡವರಾಗಿರ್ಬೋದು, ಏಜ್ ಗ್ಯಾಪ್ ಜಾಸ್ತಿ ಇರ್ಬೋದು. ರಿಯಲೈಸೇಷನ್ ಆ್ಯಂಡ್ ರಿಗ್ರೆಟ್ ಎನರ್ಜಿ. ಅವರು ಸರಿಯಾಗಿ ಡಿಸಿಷನ್ ತೊಗೊಂಡಿದ್ರೆ ಈಗ ಅವರ ಲೈಫ್ನಲ್ಲಿ ಹ್ಯಾಪಿ ಆಗಿರಬೇಕಾಗಿತ್ತು. ಆದರೆ ಅವರು ಹ್ಯಾಪಿ ಇಲ್ಲ. ನೀವೊಂದು ಡಿಸಿಷನ್ ತೊಗೊಳ್ತೀರಾ, ಆ ಡಿಸಿಷನ್ ತೊಗೊಂಡ ನಂತರ ನೀವು ಹ್ಯಾಪಿ ಇಲ್ಲ ಅಂದರೆ ಆ ಡಿಸಿಷನ್ ಸರಿ ಇರುತ್ತಾ? ಅದು ರಾಂಗ್ ಡಿಸಿಷನ್ ಅಂತ ನೀವು ಅಂದ್ಕೊಳ್ತೀರಲ್ವ. ಯಾಕೆಂದರೆ ಆ ಡಿಸಿಷನ್ನಿಂದ ನಿಮಗೆ ಹ್ಯಾಪಿನೆಸ್ ಸಿಗ್ತಾ ಇಲ್ಲ. ಅದೇ ರೀತಿ ಈ ವ್ಯಕ್ತಿಗೂ ಕೂಡ ಆಗ್ತಾ ಇದೆ. ಅವರು ತೊಗೊಂಡ ಡಿಸಿಷನ್ನಿಂದ ಅವರು ಹ್ಯಾಪಿ ಇಲ್ಲ. ಈ ವಿಷಯ ಅವ್ರಿಗೆ ಕ್ಲಾರಿಟಿಯನ್ನು ಕೊಟ್ಟಿದೆ. ಅವರಿಗೆ ಏನು ಅನ್ನಿಸ್ತಾ ಇದೆ, ನಾನೇನೋ ತಪ್ಪು ಮಾಡಿದ್ದೀನಿ, ಬಹುಶಃ ತುಂಬ ತಪ್ಪು ಮಾಡಿದ್ದೀನಿ ಅನ್ನೋ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಬಿಟ್ಟು ದೂರ ಆಗಿದ್ದರೆ, ಬೇರೆ ಯಾವುದೋ ಒಂದು ಸಿಚುವೇಶನ್ಗಾಗಿ ನಿಮ್ಮಿಂದ ದೂರ ಆಗಿದ್ದರೆ, ಸೊ ಅದರಿಂದ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ಹ್ಯಾಪಿ ಆಗಿಲ್ಲ. ಸಡನ್ ಅವೇಕ್ನಿಂಗ್ ಆ್ಯಂಡ್ ಮೇಜರ್ ಚೇಂಜ್ ಎನರ್ಜಿ. ಆದರೆ ಫ್ಯಾಂಟಸಿ ವರ್ಡ್ನಿಂದ ರಿಯಾಲಿಟಿಗೆ ಇವರು ತುಂಬ ಬೇಗ ಬರ್ತಾರೆ. ತುಂಬ ಫ್ಯಾಂಟಸಿ ವರ್ಡ್ನಲ್ಲಿದ್ದಾರೆ. ನಿಮ್ಮನ್ನು ತುಂಬ ಇಮ್ಯಾಜಿನ್ ಮಾಡ್ಕೊಳ್ತಾರೆ. ನೀವು ಅವರು ಒಟ್ಟಿಗೆ ಮಾತಾಡ್ತಾ ಇರುವ ರೀತಿ, ಟೈಮ್ ಸ್ಪೆಂಡ್ ಮಾಡ್ತಾ ಇರುವ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಅದೆಲ್ಲದರಿಂದ ಹೊರಗಡೆ ಬರ್ತಾರೆ.
ಈ ವ್ಯಕ್ತಿಗೆ ಸ್ವಲ್ಪ ಸ್ಪೇಸ್ ಅನ್ನೋದು ಬೇಕು. ಆ ಸ್ಪೇಸ್ ಸಿಕ್ಕಾಗ ಅವರು ನಿಮ್ಮ ಕಡೆಗೆ ಬರುವ ಎನರ್ಜಿ ಇದ್ದಾರೆ. ನಿಮ್ಮ ಜೊತೆ ಮಾತಾಡ್ಬೋದು. ಅವರಿಗೆ ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡೋದಕ್ಕೆ ಒಂದು ಕಂಫರ್ಟ್ ಝೋನ್ ಅನ್ನೋದು ಬೇಕು. ಅವರು ಅವರ ಹಾರ್ಟ್ನ ಮಾತು ನಿಮ್ಮ ಮುಂದೆ ಓಪನ್ ಆಗಿ ಹೇಳೋದಕ್ಕೆ ನೀವು ಆ ಕಂಫರ್ಟ್ ಝೋನ್ ಕೊಡಬೇಕು. ನೀವು ಆ ಕಂಫರ್ಟ್ ಝೋನ್ ಕೊಡದೆ ನೀನು ಏನಾದರೂ ನನಗೆ ಹರ್ಟ್ ಆಗುವ ಮಾತು ಹೇಳಿದ್ರೆ ನಾನು ಮತ್ತೆ ಮಾತಾಡೋದಿಲ್ಲ ಅನ್ನೋ ಫೀಲಿಂಗ್ ನೀವು ತೋರಿಸಿದ್ರೆ ಅವರು ಓಪನ್ ಆಗಿ ಅವರ ಹಾರ್ಟ್ನ ಮಾತನ್ನು ಹೇಳೋದಿಲ್ಲ. ಸೊ ಅವರಿಗೆ ಆ ಕಂಫರ್ಟ್ ಝೋನ್ ಅನ್ನೋದು ಕೊಡಬೇಕು. ಪೇಯ್ನ್ ಆ್ಯಂಡ್ ಎಮೋಷ್ನಲ್ ಸ್ಟ್ರಗಲ್ ಎನರ್ಜಿ. ಈ ಟೈಮ್ನಲ್ಲಿ ಅವರು ತುಂಬ ಥಿಂಗ್ಸ್ ಮೂಲಕ ಹೋಗ್ತಾ ಇದ್ದಾರೆ. ಅವರು ಹ್ಯಾಪಿ ಆಗಿಲ್ಲ. ಅವರು ತುಂಬ ದೊಡ್ಡ ಎಮೋಷ್ನಲ್ ಬ್ರೇಕ್ ಡೌನ್ ಅಥವಾ ಟವರ್ ಮೂಮೆಂಟ್ ಫೇಸ್ ಮಾಡ್ತಾ ಇದ್ದಾರೆ. ತುಂಬ ಪೇಯ್ನಲ್ಲಿದ್ದಾರೆ, ಹ್ಯಾಪಿ ಇಲ್ಲ. ಅವರ ಲೈಫ್ನಲ್ಲಿ ತುಂಬ ಥಿಂಗ್ಸ್ ನಡೀತಾ ಇದೆ. ಆದರೆ ಅವರಿಗೆ ಯಾವುದನ್ನು ಒಂದು ಥಿಂಗ್ ಕಂಫರ್ಟ್ ಕೊಡ್ತಾ ಇದ್ದರೆ ಅದು ಬಹುಶಃ ನಿಮ್ಮ ಬಗ್ಗೆ ಯೋಚನೆ ಮಾಡೋದು. ನಿಮ್ಮ ಬಗ್ಗೆ ಯೋಚನೆ ಮಾಡೋದು, ನಿಮ್ಮನ್ನು ಮಿಸ್ಸಿಂಗ್ ಮಾಡೋದು ಅವರಿಗೆ ತುಂಬ ಕಂಫರ್ಟ್ ಆ್ಯಂಡ್ ಹ್ಯಾಪಿನೆಸ್ ಕೊಡ್ತಾ ಇದೆ. ಫ್ಯಾಮಿಲಿ ಕಾನ್ಫ್ಲಿಕ್ಟ್ ಆ್ಯಂಡ್ ಬರ್ಡನ್ ಎನರ್ಜಿ. ಫ್ಯಾಮಿಲಿ ಇಶ್ಯೂಸ್ ಕೂಡ ಇರಬಹುದು. ಇವರ ಫ್ಯಾಮಿಲಿ ಸೈಡ್ನಲ್ಲಿ ಈ ವ್ಯಕ್ತಿಗೆ ರೆಸ್ಪಾನ್ಸಿಬಿಲಿಟಿ ಅನ್ನೋದು ತುಂಬ ಜಾಸ್ತಿ ಇರ್ಬೋದು. ಇಂಡಿಪೆಂಡೆಂಟ್ ಡಿಸಿಷನ್ ಆ್ಯಂಡ್ ಹಾರ್ಡ್ ಚಾಯ್ಸ್ ಎನರ್ಜಿ. ಇವತ್ತು ಈ ವ್ಯಕ್ತಿ ಯಾವುದೋ ಒಂದು ಮೇಜರ್ ಡಿಸಿಷನ್ ತಗೊಳ್ಳುವ ಎನರ್ಜಿಯಲ್ಲಿದ್ದಾರೆ. ಇನ್ನು ಮುಂದೆ ಯಾರ ಇನ್ಫ್ಲೂಯೆನ್ಸ್ಗೂ ಯಾವ ಸಿಚುವೇಶನ್ಗೂ ಒಳಗಾಗಬಾರ್ದು ಅಂತ ಡಿಸೈಡ್ ಮಾಡ್ತಾ ಇದ್ದಾರೆ. ಅವರ ಹಾರ್ಟ್ ಮಾತು ಕೇಳಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದಾರೆ. ನಿಮ್ಮ ಕಡೆ ಮೂವ್ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಅವರ ಮೈಂಡ್ ಮತ್ತು ಹಾರ್ಟ್ ಮಾತನ್ನು ಕೇಳಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ಎಫರ್ಟ್ ಹಾಕೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ನಿಮ್ಮ ಕಡೆ ಬರೋದ್ರಿಂದ ಫೈಟ್ ಅಥವಾ ಡ್ರಾಮಾ ಆಗ್ಬೋದು ಅಂತ ಅವ್ರಿಗೆ ಅನಿಸಿದ್ರೆ ಅವರು ಅದನ್ನು ಮತ್ತೆ ಡಿಲೇ ಮಾಡ್ಬೋದು. ಹಾಗಾಗಿ ಅವರು ನಿಮ್ಮ ಕಡೆ ಬಂದರೆ ಫೈಟ್ ಅಥವಾ ಡ್ರಾಮಾ ಆಗುತ್ತೆ ಅನ್ನೋ ಫೀಲಿಂಗ್ ಅವರಿಗೆ ಕೊಡಬೇಡಿ. ಈ ಟೈಮ್ನಲ್ಲಿ ಅವರಿಗೆ ಮೆಂಟಲ್ ಪೀಸ್ ಅನ್ನೋದು ಬೇಕಾಗಿದೆ. ಮ್ಯೂಚುವಲ್ ಲವ್ ಆ್ಯಂಡ್ ಸ್ಟ್ರಾಂಗ್ ಕನೆಕ್ಷನ್ ಎನರ್ಜಿ. ನಿಮ್ಮಿಬ್ಬರ ನಡುವೆ ಮ್ಯೂಚುವಲ್ ಲವ್ ಇದೆ. ನೀವು ಎಷ್ಟು ಲವ್ ಮಾಡ್ತೀರೋ ಅಷ್ಟೇ ಲವ್ ನಿಮ್ಮ ಪಾರ್ಟ್ನರ್ಗೂ ಕೂಡ ಇದೆ. ನೀವಿಬ್ಬರು ಸ್ಟ್ರಾಂಗ್ಲಿ ಕನೆಕ್ಟೆಡ್ ಆಗಿದ್ದೀರಾ. ಸೋಲ್ಮೇಟ್ ಆಗಿರ್ಬೋದು. ನಿಮ್ಮಿಬ್ಬರ ಕನೆಕ್ಷನ್ ತುಂಬ ಸ್ಟ್ರಾಂಗ್ ಆಗಿದೆ. ನೀವು ಅವರ ಎನರ್ಜಿಯನ್ನು ಅಬ್ಸರ್ವ್ ಮಾಡ್ತೀರಾ, ಅವರು ನಿಮ್ಮ ಎನರ್ಜಿಯನ್ನು ಅಬ್ಸರ್ವ್ ಮಾಡ್ತಾರೆ. ಅವರು ಸ್ಯಾಡ್ ಆಗಿದ್ದರೆ ನಿಮಗೆ ಗೊತ್ತಾಗುತ್ತೆ, ನೀವು ಕೂಡ ಸ್ಯಾಡ್ ಆಗ್ತೀರಾ. ನೀವು ಸ್ಯಾಡ್ ಆಗಿದ್ದರೆ ಅವರಿಗೂ ಅದರ ಇಂಪ್ಯಾಕ್ಟ್ ಆಗುತ್ತೆ. ನೀವಿಬ್ಬರು ಒಬ್ಬರ ಎನರ್ಜಿಯನ್ನು ಇನ್ನೊಬ್ಬರು ಅಬ್ಸರ್ವ್ ಮಾಡ್ತೀರಾ. ಅಂದರೆ ಎದುರಿನ ಪರ್ಸನ್ ಏನು ಫೀಲ್ ಮಾಡ್ತಾ ಇದ್ದಾರೋ ಅದನ್ನೇ ನೀವು ಕೂಡ ಫೀಲ್ ಮಾಡ್ತೀರಾ. ನೀವು ಏನು ಫೀಲ್ ಮಾಡ್ತೀರೋ ಅದನ್ನೇ ಅವರು ಕೂಡ ಫೀಲ್ ಮಾಡ್ತಾರೆ. ಯಾಕೆಂದರೆ ನೀವು ಒಬ್ಬರಿಗೊಬ್ಬರು ಮಿರರ್ ಮಾಡ್ತಾ ಇದ್ದೀರಾ. ಸೊ ಅದಕ್ಕಾಗಿ ನೀವು ಪಾಸಿಟಿವ್ ಆಗಿರೋದು ತುಂಬ ಇಂಪಾರ್ಟೆಂಟ್. ನಿಮ್ಮ ಪಾರ್ಟ್ನರ್ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಅಂತ ನೀವು ಬಯಸಿದರೆ ನೀವು ಪಾಸಿಟಿವ್ ಆಗಿರಿ. ಆಲ್ವೇಸ್ ಬಿ ಪಾಸಿಟಿವ್. ಗಟ್ ಫೀಲಿಂಗ್ಸ್ ಎನರ್ಜಿ. ಸೊ ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿರ್ಬೋದು. ನೀವು ತುಂಬ ಸ್ಟ್ರಾಂಗ್ ಆಗಿ ಥಿಂಕ್ ಮಾಡುವ ವ್ಯಕ್ತಿ ಆಗಿರಬಹುದು. ಬಟ್ ನಿಮ್ಮ ಗಟ್ ಫೀಲಿಂಗ್ಸ್ ಲಿಸನ್ ಮಾಡಬೇಕು. ನೆಗೆಟಿವ್ ಥಿಂಕಿಂಗನ್ನು ನೀವು ಅವಾಯ್ಡ್ ಮಾಡಬೇಕು. ಈ ವ್ಯಕ್ತಿ ನಿಮ್ಮ ಲೈಫ್ಗೆ ಬಂದಾಗಲೂ ನಿಮ್ಮ ಗಟ್ ಫೀಲಿಂಗ್ಸ್ ನಿಮಗೆ ಗೈಡ್ ಮಾಡಬಹುದು. ಆಗಲೇ ಯಾವುದು ರಾಂಗ್ ಆಗ್ಬೋದು ಅಂತ ನಿಮ್ಮ ಮನಸ್ಸು ನಿಮಗೆ ಹೇಳಿರ್ಬೋದು. ಆದರೆ ನೀವು ನಿಮ್ಮ ಫೀಲಿಂಗ್ಸನ್ನು ಲಿಸನ್ ಮಾಡಲಿಲ್ಲ. ಈ ಪರ್ಸನ್ಗಾಗಿ ನೀವು ಏನು ಮಾಡಬೇಕು, ಎಷ್ಟು ಎಫರ್ಟ್ ಹಾಕಬೇಕು, ಅದಕ್ಕಿಂತ ಜಾಸ್ತಿನೇ ಎಫರ್ಟ್ ಹಾಕಿದ್ದೀರಾ. ಈ ಪರ್ಸನ್ ನಿಮಗೆ ಹರ್ಟ್ ಮಾಡ್ಬೋದು, ಪೇಯ್ನ್ ಕೊಡ್ಬೋದು ಅಂತ ನೀವು ಯೋಚನೆ ಮಾಡಲಿಲ್ಲ. ನೀವು ಸಮ್ವೇರ್ ಇವರ ಬ್ಲೈಂಡ್ ಲವ್ನಲ್ಲಿ ಇದ್ರಿ ಅನ್ನೋ ಎನರ್ಜಿ ಇದೆ. ರಿಯೂನಿಯನ್ ಆ್ಯಂಡ್ ಕನ್ಫರ್ಮೇಷನ್ ಎನರ್ಜಿ. ಸೊ ರಿಯೂನಿಯನ್ ಎನರ್ಜಿ ಇದೆ. ಈ ವ್ಯಕ್ತಿ ನಿಮ್ಮ ಕಡೆಗೆ ಬರ್ತಾರೆ. ಈ ವ್ಯಕ್ತಿ ನಿಮ್ಮಿಂದ ತುಂಬ ಇಂಪ್ರೆಸ್ಡ್ ಆಗಿದ್ದಾರೆ. ನಿಮಗೆ ಇದರ ಬಗ್ಗೆ ಗೊತ್ತಿಲ್ಲ, ಆದರೆ ಇವರು ನಿಮ್ಮಿಂದ ತುಂಬ ಇಂಪ್ರೆಸ್ಡ್ ಆಗಿದ್ದಾರೆ. ನಿಮ್ಮ ಲುಕ್ಸ್, ನಿಮ್ಮ ಪರ್ಸ್ನಾಲಿಟಿ ಇವರನ್ನು ತುಂಬ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ನಿಮ್ಮ ಕೈಂಡ್ನೆಸ್, ನಿಮ್ಮ ಇನ್ನೋಸೆನ್ಸ್ ಇವರನ್ನು ತುಂಬ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ನೀವು ಬೇರೆಯವರಿಗೆ ಹೆಲ್ಪ್ ಮಾಡುವ ವ್ಯಕ್ತಿ ಆಗಿರ್ಬೋದು, ಅದೆಲ್ಲವನ್ನು ಅವರು ನೋಟಿಸ್ ಮಾಡ್ತಾರೆ. ಸ್ಟ್ರೆಂತ್, ಇಂಟೆಲಿಜೆನ್ಸ್ ಆ್ಯಂಡ್ ಅಟ್ರ್ಯಾಕ್ಷನ್ ಎನರ್ಜಿ. ನೀವು ಸೆಲ್ಫ್ ಮೇಡ್ ಪರ್ಸನ್ ಆಗಿರ್ಬೋದು, ನೀವು ತುಂಬ ಸ್ಟ್ರಾಂಗ್ ಪರ್ಸನ್ ಆಗಿರ್ಬೋದು, ತುಂಬ ಕ್ಲವರ್ ಪರ್ಸನ್ ಆಗಿರ್ಬೋದು. ಆದರೆ ಪ್ರಾಬ್ಲಮ್ ಏನಂದರೆ ನೀವು ಇಷ್ಟು ಕ್ಲವರ್ ಮತ್ತು ಸ್ಟ್ರಾಂಗ್ ಆಗಿದ್ದರೂ ಈ ವ್ಯಕ್ತಿಯ ವಿಷಯ ಬಂದಾಗ ನೀವು ನಿಮ್ಮ ಕ್ಲವರ್ನೆಸ್, ಸ್ಟ್ರೆಂತ್ ಎಲ್ಲವೂ ಹಿಂದೆ ಹೋಗುತ್ತೆ. ನೀವು ಈ ಪರ್ಸನ್ ಬಗ್ಗೆ ತುಂಬ ಹಾರ್ಟ್ನಿಂದ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀರಾ. ಅಂದರೆ ಓವರಾಲ್ ನೋಡಿದರೆ ನೀವು ತುಂಬ ಕ್ಲವರ್ ಪರ್ಸನ್ ಆಗಿರ್ಬೋದು. ಫಾಸ್ಟ್ ಕಮ್ಯುನಿಕೇಷನ್ ಆ್ಯಂಡ್ ಟೇಕಿಂಗ್ ಎ ಸ್ಟ್ಯಾಂಡ್ ಎನರ್ಜಿ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಸ್ಟ್ಯಾಂಡ್ ತಗೊಳ್ಳುವ ಎನರ್ಜಿ ತೋರಿಸ್ತಾ ಇದ್ದಾರೆ. ಪಾಸ್ಟ್ನಲ್ಲಿ ನಿಮಗಾಗಿ ಸ್ಟ್ಯಾಂಡ್ ತಗೊಳ್ಳದೇ ಇದ್ದರೆ ನಿಮ್ಮನ್ನು ಡಿಸಪಾಯಿಂಟ್ಮೆಂಟ್ ಮಾಡಿದರು. ಬಟ್ ಈಗ ಅಗತ್ಯ ಬಂದಾಗ ನಿಮಗಾಗಿ ಸ್ಟ್ಯಾಂಡ್ ತಗೊಳ್ತಾರೆ. ಯಾವುದೇ ಸಿಚುವೇಶನ್ ಇದ್ದರೂ ಅದನ್ನು ರಿಲೀಸ್ ಮಾಡ್ತಾರೆ. ಮ್ಯೂಚುವಲ್ ಫ್ರೆಂಡ್ ಆ್ಯಂಡ್ ಇನ್ಫಾರ್ಮೇಷನ್ ಗ್ಯಾದರಿಂಗ್ ಎನರ್ಜಿ. ಈಗ ಅವರು ನಿಮ್ಮ ಬಗ್ಗೆ
ಡೈರೆಕ್ಟ್ ಇನ್ಫಾರ್ಮೇಷನ್ ಇಲ್ಲ ಅವ್ರಿಗೆ. ಆದರೆ ಅವರು ಯಾರೊಂದಿಗಾದರೂ ನಿಮ್ಮ ಬಗ್ಗೆ ಮಾತಾಡ್ತಾ ಇರ್ಬೋದು. ಅದು ನಿಮ್ಮಿಬ್ಬರ ಮ್ಯೂಚುವಲ್ ಫ್ರೆಂಡ್ ಆಗಿರ್ಬೋದು, ನಿಮ್ಮ ಪಾರ್ಟ್ನರನ್ನು ತಿಳಿದಿರುವ ವ್ಯಕ್ತಿ ಆಗಿರ್ಬೋದು. ಅವರಿಂದ ನಿಮ್ಮ ಬಗ್ಗೆ ಇನ್ಫಾರ್ಮೇಷನ್ ತಗೊಳ್ತಾ ಇರ್ಬೋದು. ಈ ಟೈಮ್ನಲ್ಲಿ ನಿಮ್ಮ ಲೈಫ್ನಲ್ಲಿ ಏನು ನಡೀತಾ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ, ಬಟ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಕ್ಯೂರಿಯಾಸಿಟಿ ಅನ್ನೋದು ಜಾಸ್ತಿ ಇದೆ. ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಚೆಕ್ ಮಾಡ್ತಾ ಇರ್ಬೋದು. ಆ ರೀತಿಯ ಎನರ್ಜಿ ಕೂಡ ಇದೆ. ನಿಮ್ಮನ್ನು ತುಂಬ ಸ್ಟಾಕ್ ಮಾಡ್ತಾ ಇರುವಂಥ ಎನರ್ಜಿ ಇದೆ. ಈ ವ್ಯಕ್ತಿ ತುಂಬ ಜಡ್ಜ್ಮೆಂಟ್ ಟೈಪ್ ಆಗಿರ್ಬೋದು. ಅಂದರೆ ಈ ಪರ್ಸನ್ ತುಂಬ ಓವರ್ ಥಿಂಕಿಂಗ್ ಮಾಡ್ತಾರೆ. ಡಿಸಿಷನ್ ತೊಗೊಳೋದಕ್ಕೆ ಗೊತ್ತು, ಆದರೆ ಕನ್ಸಿಸ್ಟೆಂಟ್ ಆಗಿರೋದು ಇವರಿಗೆ ಕಷ್ಟ. ಮೂಡ್ ಸ್ವಿಂಗ್ಸ್ ತುಂಬ ಇರಬಹುದು. ಈ ರಿಲೇಷನ್ಶಿಪ್ ಕೂಡ ಕನ್ಸಿಸ್ಟೆಂಟಾಗಿ ಆ್ಯಕ್ಷನ್ಸ್ ಮತ್ತು ಎಫರ್ಟ್ಸ್ ಹಾಕೋದು ಇವರ ಕಡೆ ಮಿಸ್ಸಿಂಗ್ ಆಗಿತ್ತು. ನಿಮ್ಮ ಕಡೆಯಿಂದ ತುಂಬ ಎಫರ್ಟ್ಸ್ ಇತ್ತು, ಆದರೆ ಇವರ ಕಡೆಯಿಂದ ಇರಲಿಲ್ಲ. ಇವರು ತುಂಬ ಮೂಡಿ, ಕನ್ಸಿಸ್ಟೆಂಟ್ ಅಲ್ಲ, ಆದರೆ ಡಿಸಿಷನ್ ತಗೊಳ್ಳುವಲ್ಲಿ ಬೇಗನೆ ತಗೊಳ್ತಾರೆ. ಇವರು ಅವರ ಓನ್ ಸ್ಟ್ರೆಂತ್ ಮೇಲೆ ಡಿಸಿಷನ್ ತಗೊಳ್ತಾರೆ. ಪಾಸ್ಟ್ನಲ್ಲಿ ಇವರ ಡಿಸಿಷನ್ಸ್ನಿಂದ ಮಿಸ್ಟೇಕ್ಸ್ ಕೂಡ ಆಗಿದೆ. ಹಿಂದೆ ಯಾವುದೋ ಡಿಸಿಷನನ್ನು ತುಂಬ ಅರ್ಜೆಂಟಲ್ಲಿ ತಗೊಂಡಿರ್ಬೋದು. ಸೊ ಈಗ ಅದಕ್ಕೆ ರಿಗ್ರೆಟ್ ಆಗ್ತಾ ಇದ್ದಾರೆ. ಆದರೆ ಈಗ ಸ್ಟ್ರಾಂಗ್ ಆದಂತಹ ಒಂದು ಒಳ್ಳೆಯ ಡಿಸಿಷನ್ ತಗೊಳ್ಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಕಡೆ ಬರ್ತಾ ಇದ್ದಾರೆ. ಇದು ಅವರ ನೇಚರ್ ಆಗಿರ್ಬೋದು. ಈಗಲೂ ಯಾವುದೋ ಮೇಜರ್ ಡಿಸಿಷನನ್ನು ತಗೊಳ್ಬಹುದು. ಲ್ಯಾಕ್ ಆಫ್ ಕರೇಜ್ ಆ್ಯಂಡ್ ಪ್ರಿಪ್ರೇಷನ್ ಎನರ್ಜಿ. ಆದರೆ ಈಗ ಅವರೊಳಗೆ ಏನು ಕಡಿಮೆ ಇದೆ, ನಿಮ್ಮ ಕಡೆ ಹೈಲಿ ಅಟ್ರಾಕ್ಟೆಡ್ ಆಗಿದ್ದರು, ಯಾಕೆ ಬರ್ತಾ ಇಲ್ಲ? ಯಾಕಂದರೆ ಅವರೊಳಗೆ ಈಗ ಅಷ್ಟು ಸ್ಟ್ರೆಂತ್ ಇಲ್ಲ, ಅಷ್ಟು ಕರೇಜ್ ಇಲ್ಲ. ಅವರನ್ನು ಅವರು ಕೇಪಬಲ್ ಅಂತ ಫೀಲ್ ಮಾಡ್ತಾ ಇಲ್ಲ. ಮೊದಲು ಅವರನ್ನು ನಿಮ್ಮ ಲೆವೆಲ್ಗೆ ತಂದ್ಕೊಳ್ಬೇಕು ಅಂತ ಬಯಸ್ತಾ ಇದ್ದಾರೆ, ಕೇಪಬಲ್ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಕನ್ಫ್ಯೂಷನ್ ಎಂಡಿಂಗ್ ಆ್ಯಂಡ್ ಮೇಜರ್ ಡಿಸಿಷನ್ ಎನರ್ಜಿ. ಯಾವುದೋ ಒಂದು ಕನ್ಫ್ಯೂಷನ್ನಿಂದ ಹೊರಗಡೆ ಬರ್ತಾರೆ. ಅವರ ಎನರ್ಜಿಯಲ್ಲಿ ಒಂದು ಶಿಫ್ಟ್ ಬರ್ತಾ ಇದೆ. ಕನ್ಫ್ಯೂಷನ್ನಿಂದ ಹೊರಗಡೆ ಬಂದು ಒಂದು ದೊಡ್ಡ ಡಿಸಿಷನ್ ತೊಗೊಳ್ಬೋದು. ಈ ಕನೆಕ್ಷನ್ಗೆ ರಿಯೂನಿಯನ್ ಆಗುವ ಚಾನ್ಸಸ್ ತುಂಬ ಇದೆ, ಬಟ್ ಅದು ಸ್ವಲ್ಪ ಟೈಮ್ ತೊಗೊಳ್ಬೋದು. ಫಿಸಿಕಲ್ ಅಟ್ರಾಕ್ಷನ್ ವರ್ಸಸ್ ಸೀರಿಯಸ್ ಫೀಲಿಂಗ್ ಎನರ್ಜಿ. ನಿಮಗೆ ಈ ಪರ್ಸನ್ ನಿಮ್ಮ ಜೊತೆ ತುಂಬ ಥಿಂಕ್ ಮಾಡ್ತಾ ಇದ್ದಾರಾ ಇಲ್ವಾ, ನಿಮ್ಮ ಬಗ್ಗೆ ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ಅನ್ನಿಸ್ಬೋದು. ಬಟ್ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ತುಂಬ ಅಟ್ರಾಕ್ಷನ್ ಫೀಲ್ ಇದೆ. ನಿಮ್ಮನ್ನು ತುಂಬ ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ. ಬಟ್ ಈ ವ್ಯಕ್ತಿಗೆ ನಿಮ್ಮ ಕಡೆಯಿಂದ ಒಂದು ಗೆಸ್ಚರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅವರು ನಿಮ್ಮನ್ನು ಅಪ್ರೋಚ್ ಮಾಡುವ ಮೊದಲು ನಿಮ್ಮಿಂದ ಒಂದು ಗೆಸ್ಚರ್ ಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಅವರು ನಿಮ್ಮ ಪಿಕ್ಚರ್ಗೆ ಲೈಕ್ ಮಾಡಿದ್ರೆ ನೀವು ಕೂಡ ಲೈಕ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಅವರು ನಿಮಗೆ ಹಾಯ್ ಮೆಸೇಜ್ ಕಳಿಸಿದ್ರೆ ನಿಮ್ಮಿಂದಲೂ ಒಂದು ಮೆಸೇಜ್ ಬರಬೇಕು ಅಂತ ಬಯಸ್ಬೋದು. ಅಂದರೆ ನಿಮ್ಮ ಕಡೆಯಿಂದಲೂ ಸ್ವಲ್ಪ ಅವ್ರಿಗೆ ಹಿಂಟ್ ಬೇಕು. ಈ ರಿಲೇಷನ್ಶಿಪ್ಪಲ್ಲಿ ಒಂದು ಹೆಜ್ಜೆಯನ್ನು ನೀವು ಇಡಬೇಕು ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಎಂಪ್ಟಿನೆಸ್, ಮಿಸ್ಸಿಂಗ್ ಆ್ಯಂಡ್ ಜಲಸಿ ಎನರ್ಜಿ. ಅವರು ಎಂಪ್ಟಿನೆಸ್ ಫೀಲ್ ಮಾಡ್ತಾ ಇದ್ದಾರೆ, ಒಳಗಿನಿಂದ ಎಂಪ್ಟಿ ಆಗಿದ್ದಾರೆ. ನಿಮ್ಮ ಮಿಸ್ಸಿಂಗ್ನಿಂದ ತುಂಬ ಡೌನ್ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಆ್ಯಬ್ಸೆನ್ಸ್ ತುಂಬ ಸ್ಟ್ರಾಂಗ್ಲಿ ಫೀಲ್ ಮಾಡ್ತಾ ಇದ್ದಾರೆ. ಯಾರಾದರೂ ನಿಮ್ಮಿಬ್ಬರ ಕನೆಕ್ಷನ್ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದರೆ ಅವರಿಗೆ ನಿಮ್ಮ ಬಗ್ಗೆ ಅಷ್ಟೇ ಪ್ರೀತಿ ಇದೆ ಅಂತ ಅರ್ಥ, ಅಷ್ಟೇ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಸೊ ಅವರು ಯಾವುದೋ ಒಂದು ವಿಷಯದಲ್ಲಿ ಹರ್ಟ್ ಆಗಿದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ನಡೆದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ನಿಮ್ಮಿಬ್ಬರ ನಡುವೆ ನಡೆದ ಫೈಟ್ಸ್ ಆಗಿರ್ಬೋದು, ಯಾವುದೋ ಒಂದು ನಿಮ್ಮ ಮಾತಾಗಿರ್ಬೋದು, ಅದರಿಂದ ಕೂಡ ಹರ್ಟ್ ಆಗಿದ್ದಾರೆ. ಕೆಲವೊಂದು ಬಾರಿ ಅದನ್ನು ಕೂಡ ಥಿಂಕ್ ಮಾಡ್ತಾರೆ. ಮನಿ, ಕೆರಿಯರ್ ಆ್ಯಂಡ್ ಇನ್ಸೆಕ್ಯೂರಿಟಿ ಎನರ್ಜಿ. ಈ ವ್ಯಕ್ತಿಯಲ್ಲಿ ಮನಿ ಒಬ್ಸೆಷನ್ ತುಂಬ ಸ್ಟ್ರಾಂಗ್ ಆಗಿದೆ. ಹಣ ಅಥವಾ ಕೆರಿಯರ್ ಕಾರಣದಿಂದ ಅವರು ನಿಮಗೆ ಟೈಮ್ ಮತ್ತು ಅಟೆನ್ಷನ್ ಕೊಡದೇ ಇರ್ಬೋದು. ಸೊ ನಿಮ್ಮ ಲುಕ್ಸ್ನಿಂದ ಅವರು ಇನ್ಸೆಕ್ಯೂರ್ ಫೀಲ್ ಮಾಡ್ಬೋದು. ಯಾವುದಾದ್ರೂ ಮ್ಯಾಟರ್ನಲ್ಲಿ ನೀವು ಅವ್ರಿಗಿಂತ ಸುಪೀರಿಯರ್ ಆಗಿರ್ಬೋದು. ಲುಕ್ಸ್ನಲ್ಲಿ ಇರ್ಬೋದು, ಫೈನಾನ್ಷಿಯಸ್ ವಿಷಯದಲ್ಲಿ ಇರ್ಬೋದು, ಬೇರೆ ಯಾವುದಾದ್ರೂ ವಿಷಯದಲ್ಲಿ ಇರ್ಬೋದು. ನಿಮ್ಮ ಮುಂದೆ ಅವರು ಸ್ಮಾಲ್ ಮತ್ತು ಇನ್ಸೆಕ್ಯೂರ್ ಫೀಲ್ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಕೆಲವೊಮ್ಮೆ ನಿಮ್ಮನ್ನು ಡಾಮಿನೇಟ್ ಅಥವಾ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿರ್ಬೋದು. ಮಿಕ್ಸ್ಡ್ ಸಿಗ್ನಲ್ಸ್ ಆ್ಯಂಡ್ ರಿಲೇಷನ್ಶಿಪ್ ಬಿಲ್ಡಿಂಗ್ ಎನರ್ಜಿ. ಈ ಟೈಮಲ್ಲಿ ಅವರಿಗೆ ನಿಮ್ಮಿಂದ ಮಿಕ್ಸ್ಡ್ ಸಿಗ್ನಲ್ಸ್ ಸಿಗ್ತಾ ಇದೆ. ನೀವು ರಿಲೇಷನ್ಶಿಪ್ ಬಿಲ್ಡ್ ಮಾಡೋದ್ರಲ್ಲಿ ತುಂಬ ಗುಡ್ ಅಂತ ಅವ್ರಿಗೆ ಗೊತ್ತಿದೆ. ನೀವು ರಿಲೇಷನ್ಶಿಪ್ಪನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತೀರಾ ಅಂತ ಅವ್ರಿಗೆ ಗೊತ್ತಿದೆ. ನೀವಿನ್ನೂ ಅವ್ರ ಜೊತೆ ರಿಲೇಷನ್ಶಿಪ್ ಮೇಂಟೈನ್ ಮಾಡ್ತೀರಾ ಅಂತ ಸಮ್ವೇರ್ ಅವರು ನಂಬ್ತಾ ಇದ್ದಾರೆ. ಅವರು ಅದನ್ನೇ ಬಯಸ್ತಾ ಇದ್ದಾರೆ. ನೀವು ಅವರನ್ನು ಅಂಡರ್ಸ್ಟ್ಯಾಂಡ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಅವರು ತುಂಬ ಎಮೋಷ್ನಲ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಅವರಿಂದ ದೂರ ಹೋಗಬಾರ್ದು ಅಂತ ಬಯಸ್ತಾ ಇದ್ದಾರೆ. ನೀವು ಹಿಂದೆ ಅವರ ಬಗ್ಗೆ ಹೇಗೆ ಎಮೋಷ್ನಲ್ ಆಗಿ ಯೋಚನೆ ಮಾಡ್ತಾ ಇದ್ರು, ಈಗ ಅವರು ನಿಮ್ಮ ಬಗ್ಗೆ ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಕೆಲವು ಮೆಂಟಲ್ ಬ್ಲಾಕೇಜಸ್ ಇದೆ. ಅವರು ನಿಮ್ಮ ಕಂಫರ್ಟ್ ಝೋನ್ನ ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ. ನಿಮ್ಮ ಎನರ್ಜಿಯನ್ನು ತುಂಬ ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ. ನಿಮ್ಮ ಕಂಫರ್ಟ್ ಝೋನ್ ಅವರಿಗೆ ತುಂಬ ಮಿಸ್ಸಿಂಗ್ ಆಗ್ತಾ ಇದೆ. ಸೊ ಇವತ್ತಿನ ಗೈಡೆನ್ಸ್ ಏನು ಅಂತ ನೋಡೋಣ.
ನಿಮ್ಮ ಲೈಫ್ನಲ್ಲಿ ಯಾರೇ ಬರಲಿ ಯಾರೇ ಹೋಗಲಿ ನಿಮ್ಮ ವ್ಯಾಲ್ಯೂ ಯಾವತ್ತೂ ಕಡಿಮೆ ಆಗೋದಿಲ್ಲ. ನಿಮ್ಮ ಪೀಸನ್ನು ಕಳ್ಕೊಳ್ಳದೆ ನಿಮ್ಮ ಮೇಲೆ ಟ್ರಸ್ಟ್ ಇಟ್ಕೊಂಡು ಮುಂದೆ ಹೋಗಿ. ನನಗೆ ಬೇಕಾಗಿರೋದು ನನ್ನ ಜೀವನಕ್ಕೆ ಸರಿಯಾದ ಟೈಮ್ನಲ್ಲಿ ಸರಿಯಾದ ರೀತಿಯಲ್ಲಿ ಬಂದೇ ಬರುತ್ತೆ. ನಾನು ನನ್ನ ಪೀಸ್, ಸೆಲ್ಫ್ ರೆಸ್ಪೆಕ್ಟ್ ಮತ್ತು ಹ್ಯಾಪಿನೆಸ್ಸನ್ನು ಕಾಪಾಡ್ಕೊಳ್ತೀನಿ ಅನ್ನೋದು ನಿಮ್ಮ ಮನಸ್ಸಿನಲ್ಲೇ ಯಾವತ್ತೂ ಇರಬೇಕು. ಸೊ ಇದು ಇವತ್ತಿನ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.